ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಕಟ್ ಆರೋಗ್ಯ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗು. ನಿಮಗೆ ಏನು ರೆಸೊನೇಟ್ ಆಗ್ತೈತೆ ಅದನ್ನಷ್ಟು ನೀವು ತೊಗೋಬೇಕು. ಜನರಲ್ ಆಗಿರೋದು ಎಲ್ಲರೂ ನಿಮ್ಮ ಮೇಲೆ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಎಲ್ಲ ನನಗೆ ಹೇಳ್ತಿದಾರೆ ಹಂಗೆ ಹೇಳ್ತಿದಾರೆ ಅಂತಂದು ನಿಮಗೆ ಕಾರ್ಡ್ಸ್ ಕಾಣ್ತದವೆ ಇಲ್ಲಿ. ಸೊ ಇದು 1ನೇ ಪೈಲೆ 2ನೇ ಪೈಲೆ ಅಂತ ತೊಗೋರಿ, ಅಥವಾ ಇದು 1 2 ಅಂತ ನೀವು ತೊಗೋಬೋದು. ಇಲ್ಲೇ ಒಂದು ಏಂಜಲ್ ಅದಾರ, ಓಕೆ, ದೇವತೆ ಐತಿ ಅನ್ಕೊಂಬಿಡ್ರಿ ಅಷ್ಟೆ. ಇದನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲೊಂದು ಹಾರ್ಟ್ ಐತಿ, ಏನಂತೀರಿ ಬರ್ನಿಂಗ್ ಹಾರ್ಟ್ ಅಂದ್ಕೊಳ್ರಿ, ಹಾರ್ಟ್ ಚಕ್ರ ಅಂದ್ಕೊಳ್ರಿ. ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸಪ್ರೇಷನ್ ಒಳಗೆ ಯಾರು ಅದಿರಲ್ಲ, ಸಪ್ರೇಷನ್ ಅಂತಂದ್ರೆ ಈಗ 1 ತಿಂಗಳಾತ್ರಿ, ಲೆಸ್ ದೆನ್ 3 months, 3 ತಿಂಗಳಿಂದ ಯಾರು ಮಾತಾಡ್ತಾ ಇಲ್ಲ, 3 ತಿಂಗಳ ನಿಮ್ಗೆ ಕಾಂಟ್ಯಾಕ್ಟ್ ಇಲ್ಲ, 3 ತಿಂಗಳ ಒಳಗೆ, 3 ತಿಂಗಳು ಮೇಲ್ಪಟ್ಟು ಅನ್ಬೇಡ್ರಿ, 3 ತಿಂಗಳ ಒಳಗನ ಯಾರು ಈಗ ರೀಸೆಂಟ್ಲಿ ನಾವೆಲ್ಲ ಮಾತಾಡ್ತಿದ್ವಿ, ಇದ್ದಕ್ಕಿದ್ದಂಗೆ ನಾವೇನೋ ಸಪ್ರೇಟ್ ಆಗೇವಿ, ಮಾತಾಡ್ತಿಲ್ಲ, ಅದ ಕಪಲ್ಸ್ ಇದ್ದೀವಿ, ನಾವು ಡೈವರ್ಸ್ಕೊಂತೇವೆ, ನಮ್ಮ ಮನೆಯೊಳಗೆ ಹಿಂಗೇನೋ ಆಗೈತಿ, ಅದು ಸಪ್ರೇಷನ್. ಓಕೆ, ಅಂತರ ಈಗ ರೀಡಿಂಗ್ ಇದೆ. ನಿಮಗೆ ಗೊತ್ತು ನಾವು ಪೂರ ಸಪ್ರೇಷನ್ ಅಂದರೆ ಪೂರ ನಮ್ಗೆ ಬಿಟ್ಟು ಹೋಗಲ್ಲ ವ್ಯಕ್ತಿ ಅಂತ ನಿಮಗೆ ಮನಸ್ಸಿಗೆ ಅನಿಸಿತ್ತಂದ್ರೆ ಸಪ್ರೇಷನ್ ಒಳಗೆ ಯಾರು ಅದಿರಲ್ಲ, ಏನೋ ಒಂದು ಕಾರಣಾಂತರಗಳಿಂದ ಅವರಿಗೆ ನೋಡ್ರಿ ರೀಡಿಂಗ್ನ ಸಪ್ರೇಷನ್ ಒಳಗಿದ್ದಾರೆ. ಸೊ ಇದು ಏಂಜಲ್, ಇದು ಹಾರ್ಟ್ ಚಕ್ರ. ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಸೊ ನಿಮಗೆ ಏನು ರೀಡಿಂಗ್ ಬರ್ತದೆ ಅಂತ ನೋಡೋಣ. ಫಸ್ಟ್ ಈ ಕಾರ್ಡ್ ನೋಡ್ರ ನಿಮಗೆ ಏನು ಗೈಡೆನ್ಸ್ ಬರ್ತೈತೆ, ಅಲ್ಲಿ ಏನು ನಡೀತೈತಿ ಸಪ್ರೇಷನ್ ಒಳಗೆಲ್ಲ ನೋಡೋಣ. Acceptance is the key to inner peace. At times we must accept things as they are. There is no point trying to change that which is beyond our control. ನೋಡ್ರಿ ಎಷ್ಟು ಚಂದ ಅಂದರೆ ಎಷ್ಟು ಚಂದ ಅರ್ಥ ಆಗುವಂಥ ಕಾರ್ಡ್ ನಿಮಗೆ. ನೀವೇನದಲ್ಲ ಲವ್ ಕಲಿಸಿದವಲ್ಲ ಕಾರ್ಡ್ಸ್ ಇವ ತೋರಿಸ್ತೇನೆ ನಿಮಗೆ. ಓಕೆ, ಲವ್ ಕಲಿಸ್ ಕಾರ್ಡ್ಸ್ ಇವ ಭಾಳ ಮೀನಿಂಗ್ಫುಲ್ ಅದ, ಭಾಳ ಅಂದ್ರೆ ಭಾಳ. ಆಕ್ಸೆಪ್ಟೆನ್ಸ್ ಅಂದ್ರೆ ಒಪ್ಕೋಬೇಕು. ಒಬ್ಬ ವ್ಯಕ್ತಿ ನಿಮ್ಮನ್ನು ನಾನು ಇಷ್ಟಪಡಲ್ಲ, ನನ್ನ ಇದು ಬೇಡ ಅಂತ ದೂರ ಹೋಗ್ಯಾರ ಅಂತಂದ್ರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಆ್ಯಕ್ಷನ್ಸ್ ಅವ್ರ ಹಿಂದೆ ಬೆನ್ನು ಹೋಗೋದಲ್ಲ. ಆಗ ನೀವಿಬ್ಬರು ಏನಂದಿರಲ್ಲ, ಅದು ನಿಮ್ಮ ಒಳಗಿನ ಮನಸ್ಸಿಗೆ ನೆಮ್ಮದಿಗೆ ಒಂದು ಕಾರಣ ಆಗ್ತದೆ. ಒಪ್ಕೋಬೇಕು ಫಸ್ಟ್. ನಾವು ಒಪ್ಕೊಳಂಗಿಲ್ಲ ಫಸ್ಟ್, ನಾವು ಯಾರೂ ಒಪ್ಕೊಳಂಗಿಲ್ಲ. ಇಲ್ಲರಿ ನಾನು ಭಾಳ ಇಷ್ಟಪಟ್ಟೇನಿ ರೀ ಅವ್ರನ್ನ, ನನಗೆ ಅವ್ರು ಬೇಕೇ ಬೇಕು ರೀ, ಅವ್ರು ನಾನು ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲರಿ ಅಂತಂದ್ರೆ ಭ್ರಮಾಲೋಕೊಳಗಿರ್ತೀವಿ ನಾವು. ಅದರಿಂದ ಹೊರಗೆ ಬರ್ರಿ ಅಂತ ಈ ಕಾರ್ಡ್ ಇರೋದು. 1ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿರಲ್ಲ, ಏಂಜಲನ್ನು ಯಾರು ಸೆಲೆಕ್ಟ್ ಮಾಡಿರಿ ಅವ್ರಿಗೆ ಹೇಳ್ತಾರೆ ನಾನು ಇದನ್ನು. ನಾವೇನಂದ್ರೆ ಈಗ ಏನು ನಡೀತೈತೆ, ಅವ್ರು ನಮ್ಗೆ ಏನು ತೋರಿಸ್ತಾರಲ್ಲ ಅದು ಕರೆಕ್ಟ್ ಇರ್ತೈತೆ ನಮಗೆ. ಅವ್ರು ನಮ್ಗೆ ಇಷ್ಟಪಟ್ಟಿಲ್ಲ ಅದು ಇಷ್ಟಪಟ್ಟಿಲ್ಲ, ಹೌದು, ನಾವು ಅದನ್ನು ಒಪ್ಕೊಳಕ್ತಾ ಇರಲಿಲ್ಲ, ಅದನ್ನು ಚೇಂಜ್ ಮಾಡಿದ್ರಾಗ ಅರ್ಥ ಇಲ್ಲ ಅಂತ. ನಿಮ್ಮ ಕಂಟ್ರೋಲ್ನಾಗ ಇಲ್ಲದನ್ನು ನೀವು ಚೇಂಜ್ ಮಾಡೋಕ್ಕೆ ಹೋಗ್ತಿರಲ್ಲ, ಅದು ತಪ್ಪು ಅದ ಹುಸ್ತನ. ಏನೈತೆ ಇವತ್ತಿಂದ ಏನು ಪರಿಸ್ಥಿತಿ ಐತಿ ನೀವು ಅದನ್ನು ಒಪ್ಕೊಳ್ರಿ ಅಂತ ಹೇಳ್ತಿದಾರೆ. ಅಂದ್ರೆ ಇದು ಅರ್ಥ ಏನಂತಂದ್ರೆ, ನನ್ನ ವ್ಯೂವರ್ಸ್ ಯಾರು ಇದನ್ನು ಏಂಜಲ್ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಇವತ್ತು, ಅವ್ರಿಗೆ ಏನು ಹೇಳ್ತದಂದ್ರೆ ನಿಮಗೆ ಗೊತ್ತು ನಿಮ್ಮ ವ್ಯಕ್ತಿ ಏನು ಮಾಡಿ ಹೋದ್ರು, ನಿಮಗೆ ಮನಸ್ಸೆಷ್ಟು ನೋವು ಮಾಡ್ಬೋದ್ರು, ಅವ್ರು ನಿಮಗೆ ತಿರಸ್ಕಾರ ಮಾಡ್ಬೋದ್ರು, ಅಥವಾ ನಿಮ್ಗೆ ಬಿಟ್ಟು ಹೋದರು, ಅವ್ರಿಗೆ ಏನೋ ಒಂದು ರೀಸನ್ ಕೊಟ್ಟರು, ಅವ್ರ ಆ್ಯಕ್ಷನ್ಸ್ ನಿಮಗೆ ಹೇಳ್ತೈತಿ. ಬ್ಲಾಕ್ ಮಾಡ್ಯಾರ ಮೇಡಮ್ ಅಂತ ಹೇಳ್ತೀವಿ. ಬ್ಲಾಕ್ ಮಾಡೋಗ್ಯಾರಂದ್ರೆ ಇಷ್ಟು ಪ್ರೀತಿ ಮಾಡ್ತಿದ್ದೀವಿ ನಾವೆಲ್ಲ ಚೆನ್ನಾಗಿದ್ವಿ, ಥರ್ಡ್ ಪಾರ್ಟಿ ಬಂದ್ರೆ ಥರ್ಡ್ ಪಾರ್ಟಿ, 4th ಪಾರ್ಟಿ, 5th ಪಾರ್ಟಿ ಎಲ್ಲ ಬಿಟ್ಬಿಡ್ರಿ. ಬಟ್ ಆ ವ್ಯಕ್ತಿ ನಿಮಗೆ ಏನು ಹೇಳೋದ್ರ, ನನಗೆ ನೀವು ಬೇಡ, ನಾ ಬಿಟ್ಟು ಹೊಂಟೀನಿ, ಬ್ಲಾಕ್ ಮಾಡಿ ನೀವು ಮೆಸೇಜ್ ಮಾಡಿದ್ರು ವಾಪಸ್ ರಿಪ್ಲೈ ಮಾಡಿಲ್ಲ ಅಂದ್ರೆ ಅದು ಒಂಥರ ಆನ್ಸರೇ ಅದ. ಬಾಯ್ ಬಿಟ್ಟು ನೀ ನನಗೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕಿಂತ ದೊಡ್ಡ ಆನ್ಸರ್ ಅದ. ನೀವು ಅದನ್ನು ಒಪ್ಕೊಳಕ್ಕೆ ತಯಾರಿಲ್ಲ ಅಂತ ಇದೆ ಅರ್ಥ. ಅವಾಗ ಒಂದೊಂದು ಸರಿ ಏನಾಗ್ತದಂದ್ರೆ ನಮ್ಮದು ಅಹಂಕಾರ ಇರೋದಿಲ್ಲ, ನಮ್ಮದು ನಾನು ಇಷ್ಟು ಒಳ್ಳೆ ಇದ್ದೆ, ನಾನು ಇಷ್ಟು ಚಲೋ ಕೇರ್ ಮಾಡಿದ್ದೆ, ನಾನು ಇಷ್ಟು ಪ್ರೀತಿ ಮಾಡಿದ್ದೆ, ಆದರೂ ನನ್ನನ್ನು ಇವ್ರು ಹೆಂಗೆ ಬಿಟ್ಟು ಹೋಗೋಕ್ಕೆ ಸಾಧ್ಯ ಅಲ್ಲ, ಅದು ಮನಸ್ಸು ಒಪ್ಪಲ್ಲ. ಅವಾಗ ನಿಮ್ದು ಈ ಪರಿಸ್ಥಿತಿ ಒಳಗದಿರಿ, ಇದನ್ನು ಯಾರು ಸೆಲೆಕ್ಟ್ ಮಾಡಿರಲ್ಲ ಅವರು. ಅದಕ್ಕೆ ನಾನು ಹೇಳ್ತೀನಿ, ಈ ಪರಿಸ್ಥಿತಿ ಏನಿದೆ ಅದು ಒಪ್ಕೊಳ್ರಿ. ಫಸ್ಟ್ ಒಪ್ಕೊಳೋದು ಕಲೀರಿ. ನೋಡಿರಿ ಎಷ್ಟು ವಿಚಾರ ಮಾಡ್ತಿದ್ದೀರಿ, ಎಷ್ಟು ಕರೆಕ್ಟ್. ನಾನು ನೋಡಿ ತೆಗ್ದಿದ್ದು ಕಾರ್ಡಲ್ಲ ಇವು.
ಏನು ಓದಿಲ್ಲ. ಆಕ್ಸೆಪ್ಟೆನ್ಸ್ ಈಸ್ ದ ಕೀ ಟು ಇನ್ನರ್ ಪೀಸ್. ಇನ್ನರ್ ಪೀಸ್ ಅಂದರೆ ನಿಮ್ಮದು ನೆಮ್ಮದಿ ಏನು ಇರಬೇಕಲ್ಲ, ನಿಮ್ಮದು ಮನಸ್ಸೊಳಗೆ ಏನು ತಲೆ ಒಳಗೆ ನೆಮ್ಮದಿ ಇರಬೇಕಂದ್ರೆ ನೀವು ಆಕ್ಸೆಪ್ಟ್ ಮಾಡ್ಕೊಳಕತ್ತಿಲ್ಲ, ಒಪ್ಕೊಳಕತ್ತಿಲ್ಲ ಪರಿಸ್ಥಿತಿನ. ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ಯಾರ, ನಾವು ಅದನ್ನು ಒಪ್ಕೊಳಕ್ಕೆ ತಯಾರಿಲ್ಲ. ಅಥವಾ ಒಬ್ಬ ವ್ಯಕ್ತಿ ನಮ್ಗೆ ಭಾಳ ಇಷ್ಟಪಡ್ತೀನಿ ನಾನು, ಆದರೆ ನೀವು ಒಪ್ಕೊಳಕ್ಕೆ ತಯಾರಿಲ್ಲ. ಇದ್ದಿದ್ದು ಪರಿಸ್ಥಿತಿ ನೀವು ಎಷ್ಟು ವಿಚಾರ ಮಾಡ್ತಿದ್ದೀರಿ, ಎಷ್ಟು ವಿಚಾರ ಮಾಡ್ತಿದ್ದೀರಿ. ಓ ಮೈ ಗಾಡ್, ಹಾಂ, ಎಷ್ಟು ಓವರ್ ಥಿಂಕಿಂಗ್ ಅದ. ಕಾರ್ಡ್ ನೋಡಿದ್ರೆ ಗೊತ್ತಾಗ್ತಲ್ಲ ನಿಮಗೆ. ನೋಡ್ರಲ್ಲ, ಆಕ್ಸೆಪ್ಟೆನ್ಸ್ ಇಸ್ ಅ ಕೀ ಟು ಇನ್ನರ್ ಪೀಸ್. ಭಾಳ ಓವರ್ ಥಿಂಕ್ ಮಾಡ್ತಿದ್ದೀರಿ. ಒಪ್ಕೊಳೋದು ಕಲೀರಿ ಯಾವಾಗಲೂ ಜೀವನಾನ ಹೆಂಗೆ ಬಂದಿದ್ದಾನೆ. ಎಕ್ಸಾಂಪಲ್ ಹೇಳ್ತೀನಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಮ್ ಒಳಗೆ ಫೇಲ್ ಆಗಿರ್ತೇವೆ. ಹೌದು, ನಾವು ಫೇಲ್ ಆಗೇನಿ ಮುಗೀತು. ಎದಕ್ಕೆ ಫೇಲ್ ಆಗೇನಿ ಅದು ಎಕ್ಸಾಮ್ ಬರ್ದವ್ರಿಗೆ ಗೊತ್ತಿರ್ತೈತೆ. ಅದಿಲ್ಲ ನಾನು ಚೆನ್ನಾಗಿ ಬರೆದು ಬಂದಿದ್ದೆ, ನಾನು ಹಂಗೆ ಓದಿದ್ದೆ, ನಾನು ಹಿಂಗೆ ಮಾಡಿದ್ದೆ, ಅವರು ಏನಾದರೂ ವ್ಯಾಲ್ಯೂಯೇಷನ್ ಮಾಡೋದು ಚೆನ್ನಾಗಿಲ್ಲ, ಅವ್ರು ಸರಿ ಪೇಪರ್ ಚೆಕ್ ಮಾಡಿಲ್ಲ, ಅವ್ರು ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಿಲ್ಲ, ಏನೇನೋ ಅದ್ರಿಗೇನಂತೀರಿ. ನಾವು ಫೇಲ್ ಆದೆ ಅಂತ ಒಪ್ಕೊಳೋದನ್ನು ಬಿಟ್ಟು ಉಳಿದಿದ್ದೆಲ್ಲನೂ ಬೇರೆ ಮೇಲೆ ಹಾಕಕ್ಕೆ ನೋಡ್ತೀವಿ ನಾವು. ಇದು ಆಕ್ಸೆಪ್ಟೆನ್ಸ್ ಅಂದರೆ. ಇದು ಹೌದು, ನಾನು ಫೇಲ್ ಆದೆ ಹೌದಲ್ಲ, ಏನಾಯ್ತು, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ, ನೀವು ಮುಗೀತು. ನನಗೆ ಕಷ್ಟ ಆಗ್ತದೆ ಓದಾಕಿದ್ರೆ ಅದನ್ನು ಬಿಡಬೇಕು, ಬೇರೆ ಓದಬೇಕು, ಸಿಂಪಲ್. ಇಲ್ಲ, ಇನ್ನೊಂದ್ಸಲ ಟ್ರೈ ಮಾಡ್ಬೇಕು. ನಾವು ಒಪ್ಕೊಳಂಗಿಲ್ಲ. ಬೇರೆ ಮೇಲೆ ಎಕ್ಸಾಮ್ನರ್ ಮೇಲೆ ಹಾಕ್ತೀವಿ, ಟೀಚರ್ ಮೇಲೆ ಹಾಕ್ತೀವಿ. ಇಲ್ಲ ನಮ್ಮ ವಾರ್ಡ್ ಒಳಗೆ ಹಂಗೆ ಬಂದಿತ್ತು, ಹಿಂಗೆ ಬಂದಿತ್ತು, ಕ್ವಶನ್ ಪೇಪರ್ ಟಫ್ ಇತ್ತು, ಕ್ವಶನ್ ಪೇಪರ್ ಭಾಳ ಟಫ್ ತೆಗ್ದಾರ, ಏನೇನೋ ಹೇಳ್ತಾರೆ. ಬೇರೆ ಹುಡುಗರು ಪಾಸ್ ಆಗಿರ್ತಾರಲ್ಲ, ಪಾಸ್ ಹುಡುಗರು ಮಜಾ ಇರ್ತಾರೆ ಅವ್ರು. ನನಗೆ ಇನ್ನೂ ಭಾಳ ಮಾರ್ಕ್ಸ್ ಬರಬೇಕಾಗಿತ್ತು. 99 ಬಂದಿರ್ತೈತಿ, 99.9 ಇಲ್ಲ, ಅದೊಂದು ಅರ್ಧ ಮಾರ್ಕ್ಸ್ ಎಲ್ಲೋ ಕಟ್ತಾರೆ. ನಾನು ಭಾಳ ಚೆನ್ನಾಗಿ ಬರೆದಿದ್ದೆ, ಹ್ಯಾಂಗೆ ಮಾಡಿ ನಮ್ಗೆ ಏನು ಇದೆ ನನಗೆ ಒಪ್ಕೋರ್ಲ. ಓಕೆ, ಹಾಗೆ ಹೋಗ್ಬಿಟ್ಟದ. ಏನು ಮಾಡೋದೈತೆ, ಹಿಂಗೆ ಒಪ್ಕೊಳಂಗಿಲ್ಲ ನಾವು. ಹಿಂಗೆ ಒಂದು ಸಣ್ಣ ಉದಾಹರಣೆ ಹೇಳಿದ್ದು ನಾನು ಇದನ್ನು. ಹಿಂಗೆ ಜೀವನದೊಳಗೆ ಕಲಿಬೇಕು ಪಾಠ. ಹಿಂಗೆ ಜೀವನದೊಳಗೆ ಆಕ್ಸೆಪ್ಟ್ ಮಾಡ್ಕೊಳೋದು ಕಲಿಬೇಕು. ಓಕೆ, ಭಾಳ ಒಳ್ಳೆ ಕಾರ್ಡ್. ಒಂದು ಅರ್ಥ ಮಾಡ್ಕೊಂಡ್ರೆ ಜೀವ ಭಾಳ ಸುಂದರ ಆಗ್ತದೆ ನಿಮ್ದಿದೆ. ಇದನ್ನು ಯಾರು ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಯಾರ್ಯಾರು. ಎಷ್ಟು ಹೋಲ್ಡಿಂಗ್ ಎನರ್ಜಿ ಒಳಗದಿರಂದ್ರೆ ನೀವು ಬಿಟ್ಕೊಡಕ್ಕೆ ತಯಾರಿಲ್ಲ. ಆ ವ್ಯಕ್ತಿಯ ಸಿಚುವೇಶನ್ನ, ಆ ಪರಿಸ್ಥಿತಿ ಎಲ್ಲ ನಿಮ್ಮನ್ನು ಬಿಟ್ಟು ಕೈ ಮೀರಿ ಹೋಗ್ಬಿಟ್ಟದೆ ಆ್ಯಕ್ಚುಲಿ. ಬಟ್ ಸ್ಟಿಲ್ ನೀವು ಅದರೊಳಗೆ ಎಷ್ಟು ಸ್ಟಕ್ ಆಗಿದೆ ಅಂತ ತೋರಿಸ್ತದೆ ಇದು ಕಾರ್ಡ್. ಇಷ್ಟು ಪಾಸಿಟಿವ್ ಅದಿರಿ ಅಂದ್ರೆ ನೋಡಿ, ಎಲ್ಲ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಬಂದವು ಕಾರ್ಡ್. ಏನು ಎಕ್ಸ್ಪ್ಲೇನ್ ಮಾಡೋದು ನೋಡಿ, ಹಂಗೆ ಬಂದವು ಕಾರ್ಡ್. ಇದು ಒಂದು ಕಾರ್ಡ್ ಬಂತು, ಏನೇನು ಬರ್ತಾವೆ ಅಂದ್ಕೊಂಡೆ, ಎಷ್ಟು ಕರೆಕ್ಟ್ ಬಂದವು ಕಾರ್ಡ್. ಅದು ನೋಡ್ರಿ ಎಷ್ಟು ಪಾಸಿಟಿವ್ ಅದಿರಿ. ನಿಮಗೆ ನನಗಿಲ್ಲ, ಆ ವ್ಯಕ್ತಿ ನನಗೆ ಬೇಕು. ಹಾಂ, ಸಪ್ರೇಷನ್ ಒಳಗೆ ಅದೇರಿ ಅಂತ ಹೇಳ್ತಿದ್ದೆ ನಾನು. ಇದನ್ನು ಸಪ್ರೇಷನ್, ಅವ್ರು ಸಪ್ರೇಟಾಗಿ ಹೋಗ್ಬಿಟ್ರೆ ನಿಮ್ಮ ಅವ್ರು ಪಡೆಗೆ ಅವ್ರು ಆರಾಮದಾರ ಅನ್ಕೊತಾನೆ ನಾನು. ನೀವೇನದಿರಲ್ಲ, ನೀವು ಸ್ಟಿಲ್ ಹೋಲ್ಡಿಂಗ್ ಆನ್ ಟು ದಟ್. ನನಗಿಲ್ಲ, ಅದೇ ಬೇಕು, ನನಗಿಲ್ಲ. ಅವ್ರು ಹೋಗ್ಬಿಟ್ರೆ ಅವ್ರು ಆರಾಮದಾರ, ನಿಮ್ಗೆ ಅದನ್ನು ಒಪ್ಕೊಳಕ್ಕೆ ತಯಾರಿಲ್ಲ, ನಿಮ್ಗೆ ಅದನ್ನು ಬಿಟ್ಟು ಹೊರಗೆ ಬರೋಕ್ಕೆ ತಯಾರಿಲ್ಲ ಆ ಪರಿಸ್ಥಿತಿಯಿಂದ. ಆಗಿ ಹೋಗಿದ್ದೀನಿ ಅದನ್ನೇ ತಲೆಯಾಗಿ ಇಟ್ಕೊಂಡು ಏನು ಮಾಡಕತ್ತೀರಿ, ಅಲ್ಲೇ ತಿರ್ಗಾಕತ್ತೀರಿ. ಆಪ್ಷನ್ಸ್ ಅದಾವೆ ನಿಮ್ಮ ಜೀವನದಾಗ ಮುಂದೆ ಹೋಗೋಕ್ಕೆ, ಚಾಯ್ಸಸ್ ಅದಾವೆ ನಿಮ್ಮ ಜೀವನದಾಗ ಮುಂದೆ ಹೋಗೋಕ್ಕೆ. ಇದನ್ನು ಬಿಟ್ಟು ಏನಂತೀರಿ, ಇದು ಒಂದು ಅನ್ಕೊಳ್ರಿ. ಇದನ್ನು ಬಿಟ್ಟು ಹೊರಗೆ ಬಂದ್ರಿ ಅಂದ್ರೆ ನೀವು ಹೊರಗೆ ಬಂದು ಒಂದು ಕಟ್ ಇಲ್ಲೇ ನೋಡ್ರಿ. ನಂದು ಇಲ್ಲಿಕಿನ್ನ ಇಲ್ಲಿ ಬ್ರೈಟ್ ಐತಿ, ಲೈಟ್ ಇಲ್ಲಿ ಬಿದ್ದಿಲ್ಲ, ಇಲ್ಲಿ ಬಿದ್ದೈತೆ. ಹೌದಾ, ಇಲ್ಲದಿರು ನೀವು, ಇಲ್ಲಿ ಹೊರಗೆ ಬರೋಕ್ಕೆ ತಯಾರಿಲ್ಲ ನೀವು. ನಿಮ್ಮದು ಬೆಸ್ಟ್ ಚಾಯ್ಸಸ್ ಅದಾವೆ ನಿಮ್ಮ ಜೀವನದೊಳಗೆ. ನಿಮ್ಗೆ ಎಂಥ ಬೇಕಂತ ಕೊಡೋಕೆ ದೇವ್ರು ತಯಾರದಾನ, ಚಾಯ್ಸಸ್ ಅದಾವೆ. ನಿಮ್ಮ ಏನಂತೀರಿ, ಇದನ್ನು ಕಟ್ಟಳೆಗಳು ನಿಮ್ಮ ಮೈಂಡ್ ಸೆಟ್ಟಿಂದ ಹೊರಗೆ ಬಂದ್ರಿ ಅಂದ್ರೆ ಎಷ್ಟು ಬ್ಯೂಟಿಫುಲ್ ನಿಮ್ಮದು ಒಂದು ಲೈಫ್ ಐತಿ. ನಿಮ್ಮ ವ್ಯಕ್ತಿ ಸಡನ್ನ ನಿಮ್ಗೆ ಬಿಟ್ಟು ಹೋಗಿರ್ಬೋದು ಅನ್ಕೊಂತ ನಾನು. ಬಟ್ ಸ್ಟಿಲ್ ನಾನು ಇವರಿಗೆ ಅಡ್ವೈಸ್ ಏನು ಕೊಡ್ತೀನಿ ಅಂತಂದ್ರೆ, ನೀವು ದಯವಿಟ್ಟು ಇದು ನಿಮ್ಮ ಮೈಂಡ್ಸೆಟ್ಟಿಂದ ಹೊರಗೆ ಬರ್ರಿ. ಹೊರಗೆ ಬಂದ್ರಿ, ನಿಮ್ಮದು ಏನಂತೀರಿ, ಒಂದು ಹೊರಗಿನ ಜಗತ್ತು ನೋಡ್ರಿ. ನಿಮ್ಗೆ ಚಾಯ್ಸಸ್ ಅದಾವು, ಆಪ್ಷನ್ಸ್ ಅದಾವು. ಸಪ್ರೇಷನ್ ಆಯ್ತು, ನಿಮ್ಮ ಜೀವನ ನೀವು ಮಾಡಿಲ್ಲ, ಮುಂದೆ ಹೋಗ್ರಿ. ಅವರ ಬರೋರಿದ್ರೆ ಅವರೇ ಬರ್ತಾರೆ ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್. ಸ್ವಲ್ಪ ಟೈಮ್ ಕೊಡ್ಬೇಕು ಯಾವಾಗಲೂ. ಹೌದಾ, ಅವ್ರು ನಮ್ಮ ಜೀವನದಾಗ ಬರೋದೇ ಬೇಕು. ನಿಮ್ಮ ಜೀವನದಾಗ ಆ ವ್ಯಕ್ತಿನೇ ಬರೋದಿತ್ತಂದ್ರೆ ಇನ್ನು 10 ವರ್ಷ ಅವರೇ ಬರ್ತಾರೆ ನಿಮ್ಮ ಜೀವನಕ್ಕೆ, ತಿಳ್ಕೊಂಬಿಡ್ರಿ. ಅದಕ್ಕಾಗಿ ನೀವು ಕಷ್ಟಪಟ್ಟು ಹಿಂಗೆ ಹೋಲ್ಡಿಂಗ್ ಎನರ್ಜಿ ಒಳಗಿರೋ ತಪ್ಪು. ನೀವು ಮುಂದೆ ಆಪ್ಷನಿಗೆ ಹೋಗ್ರಿ.
ನಿಮ್ಗೆ ಇನ್ನೊಂದು ಏನಾರು ಆಫರ್ ಬರಾಕತ್ತಿದ್ದು ಎಲ್ಲ ಮಾಡಾಕತ್ತಿದ್ರೆ ನೀವು ಗೋ ಫಾರ್ ಇಟ್. ಕಷ್ಟ ಆಗ್ತೈತಿ, ಯಾಕಂದ್ರೆ ಹೋಲ್ಡಿಂಗ್ ಎನರ್ಜಿಗೆ ಕಷ್ಟ ಆಗ್ತೈತಿ. ಇಟ್ ಈಸ್ ನಾಟ್ ಇಂಪಾಸಿಬಲ್, ಅದು ಅಸಾಧ್ಯ ಅಲ್ಲ, ಕಷ್ಟ ಆಗೋದು ಅಷ್ಟೇ ಬಿಟ್ಟರೆ. ಒಂದು ಹೆಜ್ಜೆ ಹಿಂಗೆ ಎತ್ತಿ ಹಿಂಗೆ ಇಡ್ಬೇಕು, ಅಲ್ಲಿ ಮಾಡೋಕೆ ಕಷ್ಟ ಆಗ್ತೈತಿ. ನಿಮ್ಮ ಜೀವನ ಅವರ ಬರ್ಬೇಕಾದ್ರೆ ಅವರ ಬರ್ತಾರೆ. ಇದು ಅರ್ಥ ಅಷ್ಟೇ. ನೀರು ಆಗಬೇಡ್ರಿ, ಸ್ಟ್ಯಾಗ್ನೆಂಟ್ ಆಗಬೇಡ್ರಿ, ಮುಂದೆ ಹೋಗ್ತಾ ಇರ್ರಿ, ಒಪ್ಕೊಳ್ರಿ. ಹೌದು ಇವ್ರು ಬಿಟ್ಟು ಹೋದ್ರೆ ಹೌದು ಓಕೆ, ನಾವು ಸಪ್ರೇಷನ್ ಒಳಗಿದೆ, ಎಷ್ಟು ದಿನ ಅಂತ ಕಾಯೋದು? ನಿಮ್ಮ ಮನಸ್ಸಿನ್ನು ಕಾಯ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ, ಅಷ್ಟೇ ಮುಗಿತು. ಬಟ್ ನೀವು ಬರೀದ ಆಪ್ಷನ್ಸ್ ಎಲ್ಲ ಸೈಡಿಗೆ ಇಟ್ಕೊಂತ ಹೋಗ್ಬೇಡ್ರಿ, ಜಸ್ಟ್ ಗೋ ಫಾರ್ ಇಟ್. ಅಲ್ಲಿಗಿನ ಸುಂದರ ಆಯ್ತು ನಿಮ್ಮ ಜೀವನ. ಓಕೆ, ಸೊ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದರೆ ಅವರಿಗಿದೆ, ಸ್ವಲ್ಪ ಸೈಡಿಗೆ ಸರಿಸ್ಬಿಡೋಣ ಇದನ್ನ. ಸೊ ಹಾರ್ಟ್ ಚಕ್ರ ಅಂತ ಹೇಳಿದೆ ನಾನು. ಹಾರ್ಟ್ ಚಕ್ರ ಅಂತ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳಿದ್ದೆ. ಇದನ್ನು ಯಾರಿಗೆ ಸೆಲೆಕ್ಟ್ ಮಾಡಿದರೆ ಅವ್ರಿಗೆ ಏನು ಬಂದಿದೆ ನೋಡೋಣ. ಸಪ್ರೇಷನ್ ಒಳಗೆ ಟ್ರಾನ್ಸ್ಫಾರ್ಮೇಷನ್. ಯುವರ್ ರಿಲೇಷನ್ಶಿಪ್ ವಿತ್ ಒನ್ ಅನದರ್ ಈಸ್ ಅಬೌಟ್ ಟು ಡೀಪನ್, ಲವ್ ಕಾಂಕರ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಸ್ ಆಲ್ ಥಿಂಗ್ಸ್. ವೆರಿ ಗುಡ್. ಇದು ನೀವೇನು ಸಪ್ರೇಷನ್ ಆಗಿರಲ್ಲ, ನಿಮ್ಮ ಸಪ್ರೇಷನ್ ಇರೋದು ನಿಮ್ಮ ಒಳ್ಳೇದಕ್ಕಾಗಿ ಸಪ್ರೇಷನ್ ಆಗಿದೆ. ಅಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ರಿ. ನೀವು ಇನ್ನೊಂದು ಸಲ ಮತ್ತೆ ರಿಯೂನಿಯನ್ ಆದರೆ ಅಥವಾ ಇನ್ನೊಂದು ಸಲ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ್ರಿ, ಸಪ್ರೇಷನ್ ಮತ್ತೆ ಮಾತಾಡೋಕ್ಕಂದ್ರೆ ನಿಮ್ಮ ರಿಲೇಷನ್ಶಿಪ್ಪು ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗುತ್ತದೆ, ಡೀಪನ್ ಆಗುತ್ತೆ. ಅದಕ್ಕೆ ಟ್ರಾನ್ಸ್ಫಾರ್ಮೇಷನ್, ನೀವಿಬ್ಬರು ಚೇಂಜ್ ಆಗಬೇಕು. ಇದು ಟೈಮು ನಿಮ್ಮನ್ನು ನೀವು ನೋಡಿಕೊಂಡು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋ ಟೈಮ್ ಇದೆ, ಸಪ್ರೇಷನ್ ಒಳಗಿದೆ ಅಂತ ಹೇಳ್ತಿದ್ದಾರೆ ನಿಮಗೆ. ಪ್ರೀತಿ ಅನ್ನೋದೇನೈತಲ್ಲ, ಪ್ರೀತಿ ಎಲ್ಲರೂ ಟ್ರಾನ್ಸ್ಫಾರ್ಮ್ ಮಾಡ್ತದೆ. ಪ್ರೀತಿ ಅನ್ನೋದು ಲವ್ ಅಂತೇನು ಹೇಳ್ತೀವಲ್ಲ, ಅದು ಎಲ್ಲರನ್ನೂ ಚೇಂಜ್ ಮಾಡ್ತದೆ. ಚೇಂಜ್ ಅಲ್ಲ, ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀನಿ ನಾನು. ಚೇಂಜ್ ಮತ್ತೆ ಬೇಡ. ಚೇಂಜ್ ಅಂದ್ರೆ ಮತ್ತೆ ಹಿಂಗಿದ್ದು ಹಿಂಗೆ ಮತ್ತೆ ವಾಪಸ್ ಬರೋ ಚಾನ್ಸ್. ಟ್ರಾನ್ಸ್ಫಾರ್ಮ್ ಅಂದರೆ ಫುಲ್ ಪರ್ಮನೆಂಟ್ ಚೇಂಜ್ ಅಂತ. ಲವ್ ಪ್ರೀತಿಗೆ ಅಷ್ಟು ಶಕ್ತಿ ಐತಿ ಅಂತ ಹೇಳ್ತಾರೆ. ಈಗ ಈ ಸಪ್ರೇಷನ್ ಒಳಗದ್ರೆಲ್ಲ ಬೇಜಾರಾಗಬೇಡ್ರಿ. ನೀವು ಏನೋ ಸ್ವಲ್ಪ ಅಂದ್ರೆ ರೆಡಿ ಆಗಬೇಕಿನ್ನು ಈ ಪ್ರೀತಿದ ಅಥವಾ ನಿಮ್ದು ಏನು ಪ್ರೀತಿ ಸಲುವಾಗಿ ಸಪ್ರೇಷನ್ ಆಗಿದೆ, ಅದರೊಳಗೆ ಏನಂತೀರಿ ನೀವು ಇಬ್ಬರೂ ರೆಡಿ ಆಗಬೇಕು. ಅದು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ನಿಮ್ಗೆ ದೇವ್ರ ಆ ಟೈಮ್ ಕೊಟ್ಟಾನ ಅಂದ್ಕೊಳ್ರಿ. ಅದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು. ನೀವು ಕೆಲವೊಂದು ಚೇಂಜಸ್ ಮಾಡ್ಕೋಬೇಕು, ನಿಮ್ಮ ವ್ಯಕ್ತಿನೂ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೇನೆ. ಓಕೆ, ನಿಮ್ಮ ರೆಡಿ ಮಾಡೋಕ್ಕೆ ಭಾಳ ಖುಷಿ ಅನ್ನಿಸ್ಬಿಡ್ತದೆ ನನಗೆ. ಯಾಕೆ ಗೊತ್ತು ನೋಡ್ರಿ, ಇಲ್ಲಿ ಏನು ಬದಲು ಇಟ್ಕೋ. ನಿಮ್ಗೆ ಏನು ಸಪ್ರೇಷನ್ ಆಗಿರಲ್ಲ, ಸಪ್ರೇಷನ್ ಆಗಿದ್ದು ಕೆಲವೊಂದು ಕಾರಣ ಅದಾವೆ ನಿಮ್ಗೆ. ಅವು ನಿಮ್ಗೆ ಬೇಡಾಗಿದ್ದ ನಿಮ್ಮದು ನಿಮ್ಮ ರಿಲೇಷನ್ಶಿಪ್ಪಿಗೆ ಒಳ್ಳೆಯವಲ್ಲ. ಅದನ್ನು ಹೋಲ್ಡ್ ಆನ್ ಭಾಳ ಮಾಡ್ಕೊಂಡಿರಿ. ಅಂದರೆ ಏನೋ ನನಗೆ ಹಂಗಂದರು, ನಾನು ಅವತ್ತು ಎಷ್ಟು ಚಲೋದು ಮಾಡಿದ್ದೆ, ನಾನು ಇಷ್ಟು ಹೆಲ್ಪ್ ಮಾಡಿದ್ರು ನನಗೆ ಅದನ್ನು ಒಪ್ಕೊಳ್ಳಿಲ್ಲ. ನನಗೆ ಎಕ್ಸಾಂಪಲ್ ಇದೆ. ನಿಮ್ಮ ರಿಲೇಷನ್ಶಿಪ್ಪಿಗೆ ಯಾವ್ದಾದ್ರು ಒಳ್ಳೇದಲ್ಲ ಅದನ್ನು ಹಿಡ್ಕೋಬೇಡ್ರಿ, ಲೆಟ್ ಗೋ ಮಾಡೋದು ಕಲೀರಿ. ಇದು ಟ್ರಾನ್ಸ್ಫಾರ್ಮೇಷನ್ ಎದಕ್ಕಂದ್ರೆ ಲೆಟ್ ಗೋ ಮಾಡೋದು ಕಲಿಬೇಕಂತ ನಿಮಗೆ ಬಂದೈತಿ. ಇಬ್ರಿಗೂ ಸ್ವಲ್ಪ ನೀವು ಕಲಿಬೇಕು, ಅವರು ಕಲಿಬೇಕು. ಲೆಟ್ ಗೋ ಮಾಡೋದಂದ್ರೆ ಬಿಟ್ಟು ಬಿಡೋದಲ್ಲ. ಅಂದರೆ ಹಿಂಗೆ ಅವ್ರನ್ನ ಬಿಟ್ಟು ಮುಂದೆ ಹೋಗೋದು, ಈ ವ್ಯಕ್ತಿ ಬಿಟ್ಟು ಹೋಗೋದಲ್ಲ. ವ್ಯಕ್ತಿ ಒಳಗಿಂದ ನಮ್ಗೆ ಕೆಲವೊಂದು ಗುಣಗಳು ನಮ್ಗೆ ಇಷ್ಟ ಆಗಲ್ಲ, ಓಕೆ, ಅದನ್ನು ನಮಗೆ ನಾವು ಅಡ್ಜಸ್ಟ್ ಆಗಲೇಬೇಕು. ಅದಕ್ಕೆ ಅವರು ನಿಮ್ಮ ಹತ್ರ ಅಡ್ಜಸ್ಟ್ ಆಗಲೇಬೇಕು. ಅದನ್ನು ಲೆಟ್ ಗೋ. ನಿಮ್ಮ ಸುತ್ತಮುತ್ತ ಪರಿಸ್ಥಿತಿ ಒಳಗೆ ಈಗ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹೆಣ್ಣು ಹುಡುಗಿ, ಒಂದು ಹೆಣ್ಮಗಳ ಮದುವೆ ಆಗಿ ಹೊಸ ಮನೆಗೆ ಹೋಗ್ತಾಳೆ. ಆಕೆ ಹೊಸ ಪರಿಸರ, ಹೊಸ ಜನ, ಎಲ್ಲ ಹೊಸದಾಗಿದೆ. ಸೊ ಇರಂದ್ರೆ ಹೊಸ ಕುಟುಂಬದವರು ಆ ಹುಡುಗಿಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಈ ಹುಡುಗಿನ ಪೂರ ಅಲ್ಲಿಗೆ ಅಡ್ಜಸ್ಟ್ ಆಗಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ. ಈಕೆ ಹತ್ರ ಇರೋಂಥ ಕೆಲವೊಂದು ಗುಣಗಳನ್ನು ನೀವು ಹೋಗ್ಲಿ ಬಿಡ ಅಂತಂದು ಏನಂತೀರ, ಅದಕ್ಕೆ ಹಿಂಗೆ ಇಗ್ನೋರ್ ಮಾಡ್ಬೇಕಂತ ಹೇಳ್ತಲ್ಲ. ಅವು ಇರಲಿ ಬಿಡ, ಪರವಾಗಿಲ್ಲ. ಹಂಗೆ ಆ ಹುಡುಗಿನ ಅಲ್ಲಿಗೆ ಬಂದಾಗ ಓಕೆ, ಯಾಕಂದ್ರೆ ಅಪ್ಪ ಅಮ್ಮ ಇದ್ದಂಗೆ ಇಲ್ಲಿ ಇರೋಂಗಿಲ್ಲ, ಅತ್ತಿ ಮಾವ, ಅಕ್ಕ ತಮ್ಮ ಇದ್ದಂಗೆ ನಾದ್ನೀರು ಇರೋಂಗಿಲ್ಲ. ಅವ್ರ ಗುಣಗಳು ಬೇರೆ ಇರ್ತವೆ, ಅವ್ರು ಬೆಳೆದಿರೋ ಪರಿಸರ ಬೇರೆ ಇರುತ್ತೆ. ಸೊ ಲೆಟ್ ಗೋ ಮಾಡಬೇಕು. ಓಕೆ, ನಮ್ಗೆ ಏನು ಬೇಕು ಒಳ್ಳೇದಷ್ಟೇ ಇಟ್ಕೊಂಡು. ಇದು ಉದಾಹರಣೆ, ಯಾಕಂದರೆ ದಿನ ನೋಡ್ತಿರ್ತೀರಿ ಎಲ್ಲರೂ. ಸೊ ನಿಮ್ಮ ರಿಲೇಷನ್ಶಿಪ್ ಒಳಗೆ ಸಪ್ರೇಷನ್ ಲೆಟ್ ಗೋ ಮಾಡೋದು ಕಲೀರಿ. ಲೆಟ್ ಗೋ ಮಾಡೋದು ಕಲಿಬೇಕಂತ ನಿಮಗೆ ಸಪ್ರೇಷನ್ ಬಂದಿರೋದು. ಇಲ್ಲಿ ಆಕ್ಸೆಪ್ಟೆನ್ಸಿ ಮಾಡ್ಕೊಳ್ಳೋದು ಕಲೀರಿ ಅಂತ ನಿಮಗೆ ಸಪ್ರೇಷನ್ ಆಗಿರೋದು. ವಾಟ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಯಾರ್. ಕೆಲವು ರೀಡಿಂಗ್ಸ್ ಮಾಡೋ ನನಗೆ ಭಾಳ ಖುಷಿ ಆಗ್ಬಿಡ್ತದೆ. ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಭಾಳ ಖುಷಿ ನನಗೆ. ಅರ್ಥ ಮಾಡ್ಕೊಂಡ್ರೆ ಜೀವನ ಭಾಳ ಚಂದ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋ ಮತ್ತೆ ಏನೇನೋ ಮೆಸೇಜ್ ಹಾಕಿದ್ರೆ ನಮ್ಮ ಜವಾಬ್ದಾರಿ ಅಲ್ಲ. ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನಂತೀರಿ, ನಂದ ಭಾಳ ಅಂದ್ರೆ ನಾ ಹೇಳಿದ್ದೆ ಸರಿ, ನಾನೇ ಇಂಟೆಲಿಜೆಂಟ್, ನಾನೇ ಬುದ್ಧಿವಂತ. ನಿಮ್ಮ ಸಪ್ರೇಷನ್ ಒಳಗೆ ಏನಾಗ್ಯದಕ್ಕಾಗೈತೆ ಅಂದ್ರೆ ಒಬ್ರಿಗೊಬ್ರು ಬರೀ ಆರ್ಗ್ಯುಮೆಂಟ್ ಮಾಡಿಕೊಂಡಿರಿ. ನೀವು ಬರೀ ವಾದ ವಿವಾದ ಮಾಡ್ಕೊಂಡಿರಿ, ಅದಕ್ಕೊಂದೇನು ಸೊಲ್ಯೂಷನ್ ಹುಡುಕೊಂಡಿಲ್ಲ.
ಒಂದು ಸಿಚುವೇಶನ್ ಬಂದಾಗ ನೀವೇನು ಮಾಡಿರಿ, ನಂದ ಕರೆಕ್ಟ್ ಅನ್ಕೊಂತ ಹೊಂಟಿರ್ಬಿಟ್ರೆ ಓಕೆ, ಅದಕ್ಕೆ ಏನು ಕರೆಕ್ಟ್ ಪರಿಹಾರ ಬೇಕು ಅದನ್ನು ಒಪ್ಕೋಬೇಕಲ್ಲ. ಹಂಗಾಗಿಲ್ಲ. ಒಬ್ರಿಗೊಬ್ರು ಏನಂತೀರಿ, ಒಂದು ಹೋಗ ಅಂತೀವಲ್ಲ ನಾವು, ಮಾತಾಡ್ಕೊಂತ ಒಬ್ರಿಗೊಬ್ರು ಎಷ್ಟು ತಿರಸ್ಕಾರ ಇನ್ಸಲ್ಟ್ ಮಾಡ್ಕೊಂಡ್ಬಿಟ್ಟಿರಿ ಅಂದರೆ ಈಗ ಸಪ್ರೇಷನಿಗೆ ಕಾರಣ ಆಗೈತಿ. ಅದನ್ನು ಲೆಟ್ ಗೋ ಮಾಡೋದು ಕಲಿಬೇಕು ನಿಮಗೆ. ಕೆಲವೊಬ್ರೊಳಗೆ ಇಲ್ಲೇ ಮಿಸ್ಇನ್ಫಾರ್ಮೇಷನ್ ಬಂದವು. ನಿಮ್ಮ ಬಗ್ಗೆ ಯಾರೋ ಏನೋ ಹೇಳಿದ್ರಂತ ಅವ್ರಿಗೆ ಹೋಗೈತಿ, ಅವ್ರ ಬಗ್ಗೆ ನೀವೇನೋ ಯಾರೋ ಹೇಳಿದ್ರಂತಂದು ಅದ್ರ ಬಗ್ಗೆನೂ ವಾದ ವಿವಾದ ಮಾಡಿರಿ. ಅದನ್ನು ನಂಬಿಟ್ಟಿರಿ. ಹಾಗಾಗಿ ನಿಮಗಿದೆ ಹೇಳ್ತೀನಿ ಸಪ್ರೇಷನ್ ಬಂದಿರೋದು. ಈಗ ರಿಗ್ರೆಟ್ ಮಾಡ್ತಿದ್ದೀರಿ ನೀವು. ರಿಗ್ರೆಷನ್ ನಡೆದೈತಿ, ಇಬ್ಬರ ಕಡೆನೂ ನಡೆದೈತೆ ಅದು ರಿಗ್ರೆಷನ್. ಅದು ರಿಗ್ರೆಷನ್ ಅಂದ್ರೆ ಪಶ್ಚಾತ್ತಾಪ ನಡೆದೈತಿ. ನಾ ಹಂಗೆ ಮಾಡಬಾರ್ದಾಗಿತ್ತನ, ನಾವು ಸ್ವಲ್ಪ ಸಮಾಧಾನ ಇದ್ದಿದ್ರೆ ಚೆನ್ನಾಗಿರ್ತಿತ್ತನ. ಇಲ್ಲಿ ಯಾರೋ ಒಬ್ರು ಸಾರಿ ಕೇಳಿರಿ, ನಿಮ್ಮಿಬ್ಬರು ವಾದ ವಿವಾದೊಳಗೆ ಒಬ್ರು ಸಾರಿ ಕೇಳಿರಿ, ಬಟ್ ಇನ್ನೊಬ್ರು ಎದುರಿಗಿದ್ದರೆ ಸಾರಿನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನಿಮ್ಮ ರಿಲೇಷನ್ಶಿಪ್ ಎಷ್ಟು ಸುಂದರ ಇತ್ತಲ್ಲ, ಅದರೊಳಗಿನ ಒಳ್ಳೆ ವಿಷಯಗಳು, ಖುಷಿ ಪಡೋಂಥ ವಿಷಯಗಳು, ಖುಷಿ ನೆನಪುಗಳು, ಸಂತೋಷದ ಕ್ಷಣಗಳು ಅಂದ್ಕೊಂಡ್ರೆ ಒಬ್ರಿಗೊಬ್ರು ಏನು ಅದನ್ನು ಬಿಟ್ಟರೆ ಬರೀ ನೆಗೆಟಿವ್ ಮೇಲೇ ನೀವು ಫೋಕಸ್ ಮಾಡ್ಕೊತ ಹೋದ್ರಿ. ನನಗೆ ಇವ್ರು ಹಿಂಗೆ ಅಂದ್ರಲ್ಲ, ಹಂಗಂದ್ರು, ನನಗೆ ಇನ್ಸಲ್ಟ್ ಮಾಡಿದ್ರು, ನನಗಿಲ್ಲ ಇದು ಹಿಂಗಾಗೆ ಸಪ್ರೇಷನ್ ಆಗ್ಯದ ನಿಮ್ದು. ಇಲ್ಲಿ ಲೆಟ್ ಗೋ ಮಾಡೋದು ಕಲಿಬೇಕು ಅಂತ ಈ ಸಪ್ರೇಷನ್. ಇಟ್ ಈಸ್ ಅ ಬಿಗ್ ಲೆಸನ್. ಬಳೆ ಹಳೆ ನೆನಪೊಳಗೆ ಈಗ ಸದ್ಯ ಅಂದರೆ ನೀವು ಇಬ್ಬರು ಒಬ್ರಿಗೊಬ್ರು ನೆನೆಸ್ಕೊಂಡು ಬೇಜಾರು ಮಾಡ್ಕೊಳಕತ್ತೀರಿ. ಬಟ್ ಒಬ್ಬರು ಯಾರೋ ಒಂದು ಸ್ಟೆಪ್ ತೊಗೊಳಕ್ಕೆ ತಯಾರಿಲ್ಲ. ಯಾಕಂದರೆ ಅಹಂಕಾರ ಐತಿಲ್ಲ ಒಂದು ಸ್ವಲ್ಪ, ನಾನು ಅನ್ನೋದೈತಿ. ನಾನೇ ಹೋಗಿ ಹಲೋ ಅನ್ಲಲ್ಲ, ನಾನೇ ಹೋಗಿ ಸಾರಿ ಕೇಳಿ, ನಾನು ಹೋಗಿ ನಾಲ್ಕು ಫಸ್ಟಾಗಿ ಮಾತಾಡಿಸ್ಲಿ. ಬಟ್ ಆದರೆ ಇಬ್ಬರು ಕೂತ್ಕೊಂಡು ಏನು ಮಾಡ್ತೀರಿ, ಇಬ್ಬರು ನೆನೆಸ್ಕೊಂಡು ಬೇಜಾರು ಮಾಡ್ಕೊತೀನಿ. ನಾನು ಮಾಡ್ಕೊಬಾರ್ದಾಗಿತ್ತು ಅಂತಂದು. ಮಿಥುನ, ತುಲಾ ಮತ್ತು ಕುಂಭ ರಾಶಿ, ಕರ್ಕ, ವೃಶ್ಚಿಕ, ಮೀನ ರಾಶಿ ಇಲ್ಲಿ. ಓಕೆ, ಸೊ ಸಪ್ರೇಷನ್ ಒಳಗೆ ಏನು ಪಾಠ ಕಲಿಬೇಕು? ಸಪ್ರೇಷನಿಂದ ನಾವು ನೆಕ್ಸ್ಟ್ ರಿಯೂನಿಯನ್ಗೆ ಹೋಗ್ಬೇಕಂದ್ರೆ ಫಸ್ಟ್ ನೀವು ಚೇಂಜ್ ಆಗಬೇಕು. ಆ ವ್ಯಕ್ತಿನೂ ಚೇಂಜ್ ಆಗ್ತಿರ್ತಾರೆ. ಸೊ ದೀಸ್ ಆರ್ ದ ಏನಂತೀರಿ ಗೈಡೆನ್ಸಸ್ ನಿಮಗೆ. ಇಲ್ಲಿ ಆಕ್ಸೆಪ್ಟೆನ್ಸ್, ಇದು ಟ್ರಾನ್ಸ್ಫಾರ್ಮೇಷನ್. ಲೆಟ್ ಗೋ ಮಾಡೋದು ಕಲಿಬೇಕು. ಇಲ್ಲಿ ಓವರ್ ಥಿಂಕ್ ಮಾಡೋದು ಬಿಟ್ಟು ಇದನ್ನು ಒಪ್ಕೊಳೋದು ಕಲಿಬೇಕು. ಬಿಗ್ ಲೆಸನ್ಸ್ ಇವು. ನೋಡೋಕೆ ಎಷ್ಟು ಈಸಿ ಅನ್ನಿಸ್ತವೆ, ಬಟ್ ಪ್ರಾಕ್ಟೀಸ್ ಮಾಡೋಕ್ಕೋರು ಭಾಳ ಕಷ್ಟ ಇವು. ಪ್ರಾಕ್ಟೀಸ್ ಮಾಡಿಕೊಳ್ರಿ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಓಕೆ, ವಾಟ್ಸಪ್ಪಿಗೆ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿರಿ. ಓಕೆ, ಕಾಲ್ ಮೆಸೇಜಸ್ ಮಾಡ್ತೀನಿ ನಾನು, ಅಂದರೆ ಕಾಲ್ ರೀಡಿಂಗ್ಸ್ ಮಾಡ್ತೀನಿ. ಆಡಿಯೋ ಕಾಲಿಂದ ಚಾಟ್ ಮಾಡೋಂಗಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.